Hello friends, welcome back to the series of programming language. ಇವತ್ತು ನಾವು introduction of C programming ಬಗ್ಗೆ ನೋಡ್ಕೊಂತ ಹೋಗೋಣ. Okay, let's begin the class. History and application of C. Origins. C's root can be traced back to the 1970s at Bell Labs, where Dennis Ritchie created it as a system programming language for the Unix operating system. Its design philosophy emphasized efficiency, ಲೋ ಲೆವೆಲ್ ಆಕ್ಸಿಸ್ ಅಂಡ್ ಪೋರ್ಟಬಿಲಿಟಿ. ಡೆನಿಸ್ ರಿಚಿ ಅವರು 1970ರ ದಶಕದಲ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಡುಹಿಡಿತಾರೆ. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಕ್ರಿಯೇಟ್ ಮಾಡೋಕೆ ಬಳಸ್ತಾರೆ. ಎವಲ್ಯೂಷನ್ ಅಂಡ್ ಸ್ಟ್ಯಾಂಡರ್ಡೈಸೇಷನ್. ಓವರ್ ಟೈಮ್ ಸಿ ಎವಾಲ್ವ್ಡ್ ಅಂಡ್ ಗೈನ್ಡ್ ಪಾಪ್ಯುಲರ್ಲಿ ಲೋಡಿಂಗ್ ಟು ದ ಡೆವಲಪ್ಮೆಂಟ್ ಆಫ್ ANSI C standard in 1980s, which aimed to create a constant definition of the language across different platforms. This standardization has ensured its widespread adaptation and longevity. ಅಂದ್ರೆ 1980ರಲ್ಲಿ ವೈಡ್ ಸ್ಪ್ರೆಡ್ ಆಗ್ತಾ ಹೋಗ್ತು. ಸಿ ಲ್ಯಾಂಗ್ವೇಜ್ ಅನ್ನೋದು ಪಾಪ್ಯುಲರ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗ್ತು. ಆ ಲ್ಯಾಂಗ್ವೇಜ್ ಇಂದ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ಗೆ ಬಳಸ್ಕೊಂತ ಹೋದ್ರು. ಅಪ್ಲಿಕೇಶನ್ಸ್. ಸಿ is widely used in various domains, including operating system like Linux, Unix, Windows, embedded systems, game development, scientific computing, and more. Its ability to control hardware and optimize performance makes it is a valuable tool for building robust and efficient software. ಅಂದ್ರೆ ತೀರಾ ಡಿಫಿಕಲ್ಟ್ ಇರೋ ಅಪ್ಲಿಕೇಶನ್ಸ್ ಸತಿಗೂ ಇದರಲ್ಲಿ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ಬೋದು. ಈಗ ಲೈಕ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂದ್ರೆ ವಿಂಡೋಸ್, ಲಿನಕ್ಸ್ ಅಂತ ಏನ್ ಆಪರೇಟಿಂಗ್ ಸಿಸ್ಟಮ್ಸ್ ಇದಾವೆ ಅವನ್ನೆಲ್ಲ ಸಿ ಪ್ರೋಗ್ರಾಮ್ ಇಂದಾನೆ ಮಾಡ್ತಾ ಹೋಗಿದ್ದಾರೆ. ಮತ್ತೆ ಗೇಮ್ ಡೆವಲಪ್ಮೆಂಟ್ಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬರ್ತಾರೆ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. These lines typically starting with hash include instruct the preprocessor to perform tasks before completion, such as including header files for standard library or defining macros. These directives are crucial for accessing pre-written code and defining constants in your program. C programming basically start with header files like hash include stdio.h. These contains some properties. Next, function definitions. C programming are built around functions, which are blocks of codes that perform specific tasks. Functions are defined using keyword like int or void, followed by function name and parentheses that might hold arguments. The function body is enclosed in curly braces. ಈ ಮೇನ್ ಫಂಕ್ಷನ್ ಇದೆಯಲ್ಲ ಅದು ಕರ್ಲಿ ಬ್ರೇಸಸ್ ಒಳಗೆ ಎನ್ಕ್ಲೋಸ್ ಇರುತ್ತೆ. ಮತ್ತೆ ಸ್ಪೆಸಿಫಿಕ್ ಟಾಸ್ಕ್ ಮತ್ತೆ ಸೆಟ್ ಆಫ್ ಬ್ಲಾಕ್ಸ್ ಆಫ್ ಕೋಡ್ಸ್ ಮೂಲಕ ರನ್ ಆಗ್ತಾ ಹೋಗುತ್ತೆ. ಇನ್ನ ಮೇನ್ ಫಂಕ್ಷನ್. ದ ಮೇನ್ ಫಂಕ್ಷನ್ ಈಸ್ ಎಂಟ್ರಿ ಪಾಯಿಂಟ್ ಆಫ್ ಎಕ್ಸಿಕ್ಯೂಷನ್ ಫಾರ್ ಎವ್ರಿ ಸಿ ಪ್ರೋಗ್ರಾಮ್. ವೆನ್ ಯು ರನ್ ಯುವರ್ ಪ್ರೋಗ್ರಾಮ್, ದ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಅಟ್ ದ ಬಿಗಿನಿಂಗ್ ಆಫ್ ದ ಮೇನ್ ಫಂಕ್ಷನ್. ಇಟ್ ಈಸ್ ಎ core of your program containing instructions and logic for performing the desired actions. ಮೇನ್ ಫಂಕ್ಷನ್ ಅನ್ನೋದು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್. ಅಂದ್ರೆ ನೀವೇನು ಕೋಡ್ ಬರೆಯಕ್ ಸ್ಟಾರ್ಟ್ ಮಾಡ್ತೀವ ಅವಾಗ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ನೀವು ಸಮ್ ಟಾಸ್ಕ್ ನ ಮತ್ತೆ ಇನ್ಸ್ಟ್ರಕ್ಷನ್ಸ್ ನ ಅಲ್ಲಿಂದಾನೆ ಬರಿತಾ ಹೋಗ್ತೀರಿ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಅನ್ನೋದು ಸೆಟ್ ಆಫ್ ಫಂಕ್ಷನ್ಸ್ ಮೂಲಕ ನಡೀತಾ ಹೋಗುತ್ತೆ. ಆ ಫಂಕ್ಷನ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಅದೇ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಡಾಟಾ ಟೈಪ್ಸ್ ಅಂಡ್ ವೇರಿಯೇಬಲ್ಸ್ ಇನ್ ಸಿ. ಇಂಟಿಜರ್ ಡಾಟಾ ಟೈಪ್. ಇಂಟಿಜರ್ ಡಾಟಾ ಟೈಪ್ ಅನ್ನೋದು ಒಂದು ಡಾಟಾ ಟೈಪ್. ಇದು ನಂಬರ್ಸ್ ಗಳನ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಲೈಕ್ 1, 0 ಅಂಡ್ -1 ಲೈಕ್ ದೀಸ್. ಮತ್ತೆ ಫ್ಲೋಟಿಂಗ್ ಡಾಟಾ ಟೈಪ್. ಇದು ಒಂದು ಡಾಟಾ ಟೈಪ್. ಇದು ಏನ್ ಮಾಡುತ್ತೆ ಅಂದ್ರೆ ಡೆಸಿಮಲ್ ಪಾಯಿಂಟ್ಸ್ ಇರೋ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಕ್ಯಾರೆಕ್ಟರ್ ಡಾಟಾ ಟೈಪ್. ಕ್ಯಾರೆಕ್ಟರ್ ಡಾಟಾ ಟೈಪ್ ಅನ್ನೋದು ಒಂದು ಡಾಟಾ ಟೈಪ್ ಅಲ್ವಾ. ಅದು ಏನ್ ಸ್ಟೋರ್ ಮಾಡುತ್ತೆ ಅಂದ್ರೆ ಲೈಕ್ ಆಲ್ಫಾಬೆಟ್ಸ್ ಮತ್ತೆ ಸ್ಪೆಷಲ್ ಸಿಂಬಲ್ಸ್ ಈ ತರ ಅದನ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಸ್ಟ್ರಿಂಗ್ ಡಾಟಾ ಟೈಪ್ ಅನ್ನೋದು ಸೀಕ್ವೆನ್ಸ್ ಆಫ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇರ್ತಾವಲ್ಲ ಅದನ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ.
int main printf ICCA college. Next printf ದಾವಣಗೆರೆ. ಈಗ ರನ್ ಮಾಡೋಣ ಇದನ್ನ. ಪ್ರಿಂಟ್ ಆಯ್ತಲ್ವಾ, ICCA ಕಾಲೇಜ್ ದಾವಣಗೆರೆ. ಇದು ಒಂದು ಸಿಂಪಲ್ ಎಕ್ಸಾಂಪಲ್.